ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರ್ ಮಾಡಿ. ಇಲ್ಲಿ ಭದ್ರನಿಗೆ ಸುಭಾಷ್ ಮದ್ದು ತಂದಿರೋದಲ್ಲ, ವಿದ್ಯೆ ತಂದಿರೋದು. ಹೇಗಾದರೂ ಮಾಡಿ ಅವಳೇ ತೊಗೊಂಬಂದಿರೋದು ಅಂತ ಅವಳಿಗೆ ಎಲ್ಲರ ಕೈಯಿಂದ ಶಬಾಸ್ ತಿಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭದ್ರ. ಹಾಗಾದರೆ ಭದ್ರ ಅವರು ಇದನ್ನು ಸಾಬೀತು ಮಾಡ್ತಾರಾ ಸುಭಾಷ್ ತಂದಿರೋದಲ್ಲ ಮದ್ದನ್ನು ಅಂತ ನೋಡ್ಕೊಂಬರೋಣ ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿ ಭದ್ರ ಅವರು ಹಾಗೆ ಕ್ವಾಟ್ಲೆ ಅವ್ರನ್ನ ತೋರಿಸ್ತಾರೆ. ಕ್ವಾಟ್ಲೆ ಅವರು ಶಾಕಲ್ಲಿ ಏನು ಹೇಳ್ತಾ ಇದೀಯ ಅಂತಮ್ಮ ಅಂತ ಕೇಳ್ತಾರೆ. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಕಣ್ಲ, ಅವ್ನು ಔಷಧಿ ತಂದಿದ್ದೀನಿ ಅಂತ ಹೇಳ್ದಾಗಿಂದನೂ ಅವನ ಮೇಲೆ ನನಗೆ ಶಾನೆ ಅನುಮಾನ ಇತ್ತು. ರಾತ್ರಿ ಅದು ಹೊಂಟೋಯ್ತು, ಯಾಕಂದ್ರೆ ಔಷಧಿ ತಂದಿರೋದು ಅವ್ನು ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಭದ್ರ. ಅಷ್ಟು ಖಚಿತವಾಗಿ ಅವನಲ್ಲ ಅಂತ ಹೆಂಗ್ ಹೇಳ್ತೀಯ ಅಂತಮ್ಮ ಅಂತ ಕ್ವಾಟ್ಲೆ ಅವ್ರು ಕೇಳ್ತಾರೆ. ಹ್ಞೂ ಕಣ್ಲ, ರಾತ್ರಿ ಸುಭಾಷ್ ಹೇಳಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಔಷಧಿ ಇರೋದು ಹುಳಿನ ಗೂಡಿನಲ್ಲಿ, ಅವ್ನು ಹೇಳ್ತಾ ಇರೋದು ಗಿಡದಲ್ಲಿ ಕಿತ್ಕೊಂಬಂದಿನ ಅಂತ ಹೇಳ್ತಾನೆ. ಕ್ವಾಟ್ಲೆ ಆ ಉಳಿದಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೆಂಕಿ ಬಿಟ್ರೆ ಯಾವುದೇ ದಾರಿ ಇಲ್ಲ ಕಣ್ಲ. ಅದು ಅಲ್ಲದೆ ನನಗೂ ವಿದ್ಯೆನಿಗೆ ಹೆಸರು ಮೆತ್ಕೊಂಡು ನಿಶ್ಚಲವಾಗಿ ನಿಂತ್ಕೊಂಡ್ರೆ ಆ ಹುಳಗಳು ನಮಗೇನು ಮಾಡಲಿಲ್ಲ. ಅರ್ಥ ಆಗಿದ್ದೆ ನಮಗೆ ಕಾಡೊಳಗೆ. ನೋಡಿದ್ರೆ ಸೊಪ್ಪು ಸುತ್ಕೊಂಡು ಹೋಗಿ ಗಿಡದ ಹತ್ರ ಕಿತ್ಕೊಂಬಂದಿನ ಅಂತ ಹೇಳ್ತವನೆ ಅಂತ ಭದ್ರ ಹೇಳ್ತಾರೆ. ಇನ್ ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನಗೂ ಅನುಮಾನ ಬರ್ತೈತೆ ಅಂತಮ್ಮ. ಆದ್ರೆ ಅವನಿಗೆ ಔಷಧಿ ಯಾರು ಕೊಟ್ಟಿರ್ಬೋದು ಅಂತ ಕ್ವಾಟ್ಲೆ ಕೇಳ್ತಾರೆ. ಅದು ತಂದಿರೋದಲ್ಲ ಕಣ್ಲ, ಹಿಂದೆಯಿಂದ ವಿದ್ಯೆನ್ ತಲೆಗೆ ಒಡೆದು ಅದು ಕದ್ಕೊಂಬಂದಿರೋದು ಅಂತ ಹೇಳ್ತಾರೆ ಭದ್ರ. ಹಾಗೆ ಹೇಳ್ತಿದ್ದ ಹಾಗೆ ಕ್ವಾಟ್ಲೆ ಅವ್ರು ಶಾಕ್ ಆಗ್ಬಿಡ್ತಾರೆ. ಏನ್ ಹೇಳ್ತಾ ಇದೀಯ ಅಂತಮ್ಮ ಅಂತ ಗಾಬ್ರಿಲ್ ಕೇಳ್ತಾರೆ ಕ್ವಾಟ್ಲೆ. ಹ್ಞೂ ಕಣ್ಲ ಕ್ವಾಟ್ಲೆ, ದಿಟ್ಟವಾಗ್ಲೂ ಹುಳಿನ ಗೂಡ್ ಹತ್ರಕ್ಕೆ ಹೋಗಿ ಔಷಧಿ ತಗೊಂಬಂದಿರೋದು ವಿದ್ಯಾ. ಬರ್ಬೇಕಾದ್ರೆ ಹೊಂಚಾಕಿ ಅವಳ ಹಿಂದೆಯಿಂದ ಅವಳಿಗೆ ತಲೆ ಹೊಡೆದು ಔಷಧಿನ ಕಿತ್ಕೊಂಬಂದು ನಾನೇ ತಂದೆ ಅಂತ ಇಲ್ಲಿ ಬಂದ್ಬಿಟ್ಟು ಬಿಲ್ಟಪ್ ಕೊಡ್ತಾ ಇದ್ದಾನೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಅವನೇನ್ ಮನ್ಸನ ಅಂತಮ್ಮ, ಎಷ್ಟು ದುಡ್ಡು ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿದನ್ ನೋಡು. ಆದ್ರೆ ಅವನು ಮಾವಯ್ಯನ ಪ್ರಾಣ ಉಳಿಸಿದ ಅಂತವ. ಎಲ್ರು ಅವನನ್ನ ದೇವ್ರ ತರ ನೋಡ್ತಾ ಇದ್ದಾರೆ. ಅವನ ಮಾತ್ರ ಸುಮ್ನೆ ಬಿಡೋದ್ ಬೇಡ ಅಂತಮ್ಮ, ಬಾ ಈಗ್ಲೇ ಹೋಗಿ ಎಲ್ರು ನಾವ್ ಕಂತೆ ಪುರಾಣನ ಬಿಚ್ಬಿಡೋಣ ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಒಂದ್ ನಿಮಿಷ ಕ್ವಾಟ್ಲೆ, ನಾವ್ ಇವಾಗ್ಲೇ ಏನಾದ್ರೂ ಇದನ್ನ ತಗೊಂಡೋಗಿ ಹೇಳಿದ್ರೆ ಕವ್ವ ನನ್ನ ಮಗನ ಮೇಲಿರೋ ದ್ವೇಷಕ್ಕೆ ವಿದ್ಯಾನೇ ಏನೋ ಕತೆ ಕಟ್ತಾ ಇದ್ದಾಳೆ ಅಂತ ಇನ್ನೊಂದು ವರ್ಷ ತೆಗೆದ್ಬಿಡ್ತಾರೆ. ನಮ್ಮಕ್ಕೆ ಅಪ್ಪಯ್ಯ ನಮ್ಮನ್ನ ಸಾಕ್ಷಿ ಎಲ್ಲಿ ಅಂತ ಕೇಳಿಸಿದ್ರೆ ಸಾಕ್ಷಿ ಇಲ್ದಲೆ ನಾವೇನು ಮಾಡಕ್ಕಾಗಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ಹಾಗಾದ್ರೆ ಅವನು ಬಿಟ್ಟಿ ಬಿಲ್ಟಪ್ ತಗೊಂಡು ಮನೆಯವ್ರ ಮುಂದೆ ಓಡಾಡ್ಲಿ ಅಂತ ಸುಮ್ಕೆ ಬಿಟ್ಟಿ ಅಂತಮ್ಮ. ಆಗ ಭದ್ರ ಹೇಳ್ತಾರೆ, ಮನೆ ಒಳಗೆ ಸೇರ್ಕೊಳ್ಳೋ ಉದ್ದೇಶದಿಂದ ಇದನ್ನ ತಲೆಗೆ ಹೊಡೆದು ಅಲ್ಲೇ ಅವಳನ್ನ ಬಿಟ್ಬಿಟ್ಟು ನೀಚ್ ಮಟ್ಟಕ್ಕೆ ಬರ್ತಾನೆ ಅಂದ್ರೆ ಸಾಕ್ಷಿ ಸಮೇತ ಅವನ್ ಮುಖವಾಡನ ಕಳಿಸ್ಲೇಬೇಕು ಕಣ್ಲ ಅಂತ ಭದ್ರ ಹೇಳ್ತಾರೆ. ಮನೆಯವ್ರ ಜೊತೆಗೆ ಹೊಂಚಾಕಿ ಆಟ ಆಡಿ ಅಪ್ಪಯ್ಯನ್ ತಗೆ 1 ಕೋಟಿ ಇಸ್ಕೊಳಕ್ಕೆ ಸಿದ್ಧತೆ ಮಾಡ್ಕೊಂತ ಇದ್ದಾನೆ. ಏನೇ ಮಾಡಿದ್ರುವೆ ಅಂತ ಮೋಸಗಾರನಿಗೆ ದುಡ್ಡು ಸಿಗಕ್ಕೆ ನಾನ್ ಬಿಡಕ್ಕಿಲ್ಲ ಅಂತ ಹೇಳ್ತಾರೆ ಭದ್ರ. ಅಪ್ಪಯ್ಯನ ಕಾಪಾಡ್ದೆ ಅಂತ ಒಂದು ಸುಳ್ಳಿನ ಅರಮನೆ ಕಟ್ಟಿದೀಯಲ್ಲ, ಹೊಡೆದಕ್ಕೆ ನ್ಯಾಯವಾಗಿ ಸ್ಥಾನ ಮಾನ ಅವಳಿಗೆ ಯಾರಿಗೆ ಸಲ್ಬೇಕೋ ಅವ್ರಿಗೆ ಸಲ್ಲಂಗ್ ಮಾಡ್ತೀನಿ ಅಂತ ಭದ್ರ ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಸ್ನಾನ ಮಾಡಿ ತಲೆ ಒರೆಸ್ಕೊತಾ ಇರ್ಬೇಕಾದ್ರೆ ಲೇ ಸಾವಿತ್ರಿ ಅಂತ ತಿರುಗಿ ನೋಡ್ತಿದ್ದಾಗೆ ಬೆನ್ನ ಹಿಂದೆ ಸುಭಾಷ್ ಇದ್ದದ್ದನ್ನ ನೋಡಿ ಗಾಬರಿ ಮಾಡ್ಕೊಂತಾರೆ ವಿನಂತಿ. ಕೈಯಲ್ಲಿರೋ ಟುವಲ್ ಅನ್ನ ಸುತ್ಕೊಂಡು, ಸುಭಾಷ್ ಮಾಮ ನೀನ್ ಏನ್ ಮಾಡ್ತಾ ಇದೀ ಇಲ್ಲಿ ಅಂತ ಕೇಳ್ತಾರೆ ವಿನಂತಿ. ಸುಭಾಷ್ ಬಂದ್ಬಿಟ್ಟು, ಕಿರ್ಚ್ಬೇಡ ವಿನಂತಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ. ನೀನ್ಯಾಕೆ ಇಲ್ಲಿ ನೋಡ್ತಾ ಇದ್ದೆ ಅಂದ್ರೆ ಟವಲ್ ಕೊಟ್ಟಿದ್ ನೀನಾ ಅಂತ ವಿನಂತಿ ಕೇಳ್ತಾರೆ. ಹೌದು ವಿನಂತಿ, ಅದು ಟವಲ್ ಕೇಳ್ತಾ ಇದ್ದೆಲ್ಲ ನೋಡ್ದೆ ಯಾರು ಇರ್ಲಿಲ್ಲ, ಅದಕ್ಕೆ ನಾನೇ ಕೊಟ್ಟೆ ಅಂತ ಸುಭಾಷ್ ಹೇಳ್ತಾರೆ. ಅಲ್ಲ, ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗಿ ರೂಮಿಗೆ ಬಂದಿರೋದಲ್ದೆ ಈಗ ಕದ್ದು ನೋಡ್ತಾ ಇದೆಯಲ್ವೇ, ನಾಚಿಕೆ ಆಗಕ್ಕಿಲ್ವಾ ಮಾಮ ಅಂತ ವಿನಂತಿ ಕೇಳ್ತಾರೆ. ಸುಭಾಷ್ ಹೇಳ್ತಾರೆ, ವಿನಂತಿ ಸ್ವಲ್ಪ ಮೆತ್ತಗ್ ಮಾತಾಡು, ಯಾರಿಗಾದ್ರೂ ಕೇಳಿಸುತ್ತೆ, ನಮ್ಮ ಅತ್ತೆ ಮಗಳಲ್ವೇ, ಅದಕ್ಕೆ ಒಂದು ಅಧಿಕಾರಲ್ಲಿ ನೋಡ್ಬಿಟ್ಟೆ ಅಂತ ಹೇಳ್ತಾರೆ ಸುಭಾಷ್. ಆದ್ರೆ ನಿನ್ ಸೌಂದರ್ಯ ಇದೆಯಲ್ಲ ಅಯಸ್ಕಾಂತ ಸೆಳೆದಂಗ್ ಸೆಳೆದ್ ಬಿಡ್ತು ನನ್ನನ್ನ. ಆಗ ವಿನಂತಿ ಹೇಳ್ತಾರೆ, ನನ್ನ ಸೌಂದರ್ಯ ಸೆಳೆಯದೇ ಆಗಿದ್ರೆ ಇನ್ಯಾರನ್ನೋ ಯಾಕೋ ಮದುವೆ ಆಗ್ತಾ ಇದ್ರಿ ಅಂತ ವಿನಂತಿ ಕೇಳ್ತಾರೆ. ಸುಭಾಷ್ ಹೇಳ್ತಾರೆ, ವಿನಂತಿ, ನನಗೆ ನೀನಂದ್ರೆ ತುಂಬಾ ಇಷ್ಟ. ಏನ್ ಮಾಡ್ಲಿ, ನಮ್ಮಮ್ಮ ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕಲ್ಲ. ಹೇಳ್ಬೇಕಂದ್ರೆ ಮೊದ್ಲಿಂದಾನು ನಾನು ನಿನ್ನನ್ನ ಶಾನೆ ಪ್ರೀತಿ ಮಾಡ್ತಾ ಇದೀನಿ ವಿನಂತಿ. ನೋಡ್ತಾ ಇದ್ರೆ ಬಡ್ಡಿ ಮಗನ್ ನನ್ನ ಮನ್ಸೆ ನನ್ನ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಹಿಡ್ಕೊಂಡು ಮುದ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವಳ ಕೈ ಹಿಡ್ಕೊಂಡು ಹತ್ರ ಬರ್ತಾರೆ ಸುಭಾಷ್ ಅವರು. ಸುಭಾಷ್ ಮಾಮ, ಇದೇನ್ ಮಾಡ್ತಾ ಇದೀಯಾ, ಪ್ಲೀಸ್ ನನ್ ಕೈ ಬಿಡ್ಬಿಡು ಅಂತ ಹೇಳ್ತಾರೆ ವಿನಂತಿ. ನೀನ್ ಮಾತ್ರ ನನ್ನನ್ನ ದೂರ ತಳ್ಬೇಡ, ದಿನ ನನ್ನ ಮನ್ಸಲ್ಲಿರೋ ಪ್ರೀತಿನ ಇವಾಗ ಹೇಳ್ಕೊಂಡಿದೀನಿ, ಈಗ ನನ್ನನ್ನ ದೂರ ಮಾಡ್ಬೇಡ ಅಂತ ಇನ್ನೂ ಹತ್ರ ಹೋಗ್ತಾರೆ ಸುಭಾಷ್ ಅವರು. ಹತ್ರ ಹೋಗಿರೋ ಸುಭಾಷ್ ಅನ್ನ ದೂರ ತಳ್ಬಿಡ್ತಾರೆ ವಿನಂತಿ ಅವರು. ನೀವು ಅಂದ್ರೆ ನನಗೂ ಇಷ್ಟನೇ, ಏನ್ ಮಾಡೋದು, ನೀವು ಬ್ಯಾರ್ಯಾರನ್ನ ಮದ್ವೆ ಆಗ್ತಾ ಇದೀರಲ್ಲ ಅಂತ ವಿನಂತಿ ಹೇಳಿದಾಗ, ಅದು ಅಮ್ಮನ್ಗೋಸ್ಕರ ಅಂತ ಹೇಳ್ದನಲ್ಲ ವಿನಂತಿ ಅಂತ ಹೇಳ್ತಾರೆ ಸುಭಾಷ್ ಅವರು. ಹೇಳ್ಬೇಕಂದ್ರೆ ನಮ್ಮಿಬ್ರದ್ದು ಒಂಥರ ಪ್ರೇಮ ಬಂಧನ, ಮದ್ವೆ ಆಗಿಲ್ಲ ಅಂದ್ರೆ ಏನಂತೆ ವಿನಂತಿ, ಅವಾಗ್ಲೂ ಹಿಂಗೆ ಇರ್ಬೋದಲ್ವೇ ಅಂತ ಕೇಳ್ತಾರೆ ಸುಭಾಷ್ ಅವರು. ವಿನಂತಿ ಹೇಳ್ತಾರೆ, ಪ್ಲೀಸ್ ಮಾಮ ವಸಿ ದೂರ ಇರು. ಆಯ್ತು ಮಾಮ, ನೀನ್ ಇಷ್ಟಪಟ್ಟಂಗೆ ಇರೋಣ, ಆದ್ರೆ ಈಗ ಬೇಡ, ಅಟ್ಟಿಲಿ ಎಲ್ರು ಇದಾರೆ, ಯಾರಾದ್ರೂ ನೋಡಿದ್ರೆ ಕಷ್ಟ ಆಯ್ತದೆ ನೋಡು, ನಾಳೆ ಯಾರು ಅಟ್ಟಿಲಿ ಇರಕ್ಕಿಲ್ಲ, ಎಲ್ಲ ಆಚೆ ಕಡೆಗೆ ಹೋಯ್ತಾರೆ, ಆಗ ನಾನು ನೀನು ಇಬ್ರೇ, ಆಗ್ಲೇ ಫೋನ್ ಮಾಡ್ತೀನಿ ಸರಿನೇನಂತ ವಿನಂತಿ ಹೇಳ್ತಾರೆ. ಅದು ಹೇಳಿದ ತಕ್ಷಣನೇ ಸುಭಾಷ್ ಅವರು ಎಲ್ಲಿಲ್ಲದ ಖುಷಿ ಬಂದ್ಬಿಡುತ್ತೆ. ಆದ್ರೆ ಅಲ್ಲಿವರೆಗೂ ಒಂದ್ ಮುತ್ತು ಅಂತ ಕೇಳ್ತಾರೆ ಸುಭಾಷ್ ಅವರು. ವಿನಂತಿ, ಅದನ್ನು ನಾಳೆನೆ ಅಂತ ಹೇಳ್ತಾರೆ. ಯಾರಾದ್ರೂ ಬಂದ್ರೆ ಕಷ್ಟ ಆಯ್ತದೆ, ನಾಳೆವರೆಗೂ ಹೊಸಿ ತಾಳ್ಮೆ ಮಾಡ್ಕೋ, ಹೋಗು ಮಾಮ ಅಂತ ಹೇಳ್ತಾರೆ ವಿನಂತಿ.
ವಿನಂತಿ ಐ ಲವ್ ಯು ಅಂತ ಹೇಳ್ತಾರೆ ವಿನಂತಿಗೆ ಸುಭಾಷ್ ಅವರು. ಲವ್ ಯು ಟು ಮಾಮ ಅಂತ ವಿನಂತಿ ಸಹ ಹೇಳ್ತಾರೆ. ಬಾಯ್ ವಿನಂತಿ, ನಾಳೆ ಮರಿಬೇಡ ಆಯ್ತೆ ಅಂತ ಹೇಳ್ತಾರೆ ಸುಭಾಷ್ ಅವರು. ಇಲ್ಲ ಮರೆಯಕ್ಕಿಲ್ಲ ಅಂತ ವಿನಂತಿ ಹೇಳ್ತಾರೆ. ಮತ್ತೆ ಹೋದನ್ ಬಂದ್ಬಿಟ್ಟು ಐ ಲವ್ ಯು ವಿನಂತಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಸುಭಾಷ್ ಅವರು. ಸುಭಾಷ್ ಹೋಗಿದ ತಕ್ಷಣನೇ ವಿನಂತಿ ಅವ್ರ ಮನಸ್ಸೊಳಗೆ ಅನ್ಕೊಂತಾರೆ, ನಂತವನೇ ನಾಟಕ ಮಾಡಿರಾ, ನಾಳೆ ನಾನು ಯಾರು ಅನ್ನೋದು ಅರ್ಥ ಮಾತ್ರ ಅಲ್ಲ ಏನು ಅನ್ನೋದನ್ನ ಮನೆಯವರಿಗೆ ಅರ್ಥ ಮಾಡಿಸ್ತೀನಿ ಅಂತ ಮನ್ಸೊಳಗ ಅನ್ಕೊಂತಾರೆ ವಿನಂತಿ. ಖುಷಿಯಿಂದ ಆಚೆ ಬಂದ ಸುಭಾಷನ್ ಎದುರು ಈಶ್ವರಿ ಅವ್ರು ಬರ್ತಾರೆ. ಸುಭಾಷ, ರಾತ್ರಿ ಅಷ್ಟೊಂದು ಕುಡ್ದಿದ್ದೆಲ್ಲ ಏನ್ ಆಗಿದ್ ನಿನಗೆ ಅಂತ ಕೇಳ್ತಾರೆ. ಅಮ್ಮ ನೆನ್ನೆ ಅದು ಭದ್ರಾ ಅಂತ ಹೇಳ್ತಾರೆ ಸುಭಾಷ್. ಪಾರ್ಟಿ ಅಂತ ಹೇಳಿ ಎಣ್ಣೆ ಪಾರ್ಟಿನ ಇಟ್ಕೊಂಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಕಣ್ಲಾ ಅವನ ಜೊತೆಗೆ ಯಾಕೆ ಪಾರ್ಟಿ ಮಾಡಕ್ ಹೋಗಿದ್ದೆ, ಕಂಠ ಪೂರ್ತಿ ಕುಡಿಸಿ ಕಾಡ್ಗೋಗಿ ಔಷಧಿ ತಗೊಂಬಂದ್ಯಲ್ಲ, ಬಗ್ಗೆ ಬಾಯ್ ಬಿಡಿಸಿದ್ರೆ ಏನ್ಲ ಮಾಡ್ತಿದ್ದೆ ಅಂತ ಕೇಳ್ತಾರೆ ಈಶ್ವರಿ. ಅಮ್ಮ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಆ ವಿಷಯದ ಬಗ್ಗೆ ಕೇಳಿದ್ದು ಆಯ್ತು, ನಾನು ಏನೋ ಒಂದ್ ಹೇಳಿ ಅವ್ನ್ ದಿಕ್ಕು ತಪ್ಸಿದ್ದು ಆಯ್ತು ಅಂತ ಹೇಳ್ತಾರೆ ಸುಭಾಷ್. ದಿಕ್ಕು ತಪ್ಸಿದ್ದೇನೋ ಸರಿ, ನೀನು ದಿಕ್ಕು ಕೆಟ್ಟೋಗೋ ಪರಿಸ್ಥಿತಿ ತಂದ್ಕೋಬೇಡ, ಹುಷಾರಾಗಿರುವಂತ ಈಶ್ವರಿ ಹೇಳಿದಾಗ, ಅಮ್ಮ ನೀನು ತಿರ್ಗಾ ಮುರ್ಗಾ ಅವ್ನು ಏನೇ ಪ್ರಶ್ನೆ ಕೇಳಿದ್ರು ನಾನ್ ಸಿಗಾಕೊಳ್ಳೋ ಮಾತೇ ಇಲ್ಲ, ನೀನ್ ಧೈರ್ಯವಾಗಿರುವಂತ ಸುಭಾಷ್ ಹೇಳ್ತಾರೆ. ಸುಭಾಷ, ನಿನ್ ಮದ್ವೆ ಒಂದಾಗಿ ನೀನ್ ಎಮ್ಮೆಲ್ಲೆ ಅಳಿ ಆಗೋವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಲ್ಲ ಅಂತ ಈಶ್ವರಿ ಹೇಳ್ತಾರೆ. ಇದರಲ್ಲಿ ಹೆಂಡ ಮತ್ತೆ ಹೆಣ್ಣು ಆದಷ್ಟು ಇದರಲ್ಲಿ ದೂರ ಇರು ಅಂತ ಹೇಳ್ತಾರೆ ಈಶ್ವರಿ. ಅಂದ್ರೆ ನಿನ್ ತಲೆ ಮೇಲೆ ನೀನೇ ಚಪ್ಪಲಿ ಕಳ್ಳು ಎಳ್ಕಂತೀಯ ಅಂತ ಎಚ್ಚರಿಕೆನ ಕೊಡ್ತಾರೆ ಈಶ್ವರಿ. ಅಮ್ಮ ನಾನೇನ್ ಎಳೆ ಮಗನೇ, ನನಗೇನ್ ಗೊತ್ತಾಗಿಲ್ವೇ, ಅಮ್ಮ ಮದ್ವೆ ಎಲ್ಲ ಅಚ್ಚುಕಟ್ಟಾಗಿರುತ್ತೆ, ನೀನು ಆರಾಮಾಗಿರುವಂತ ಧೈರ್ಯ ಹೇಳ್ತಾರೆ ಸುಭಾಷ್ ಅವರು ಈಶ್ವರಿಗೆ. ನನ್ ಮಗ ಕೊನೆ ಸಲ ಮಾಡ್ಕೊಂಡಂಗೆ ಏನಾದ್ರು ತರಲೆ ಮಾಡ್ಕೊಂಡು ಮದ್ವೆ ಏನಾದ್ರು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾನೋ ಏನೋ ಅನ್ನೋ ಭಯ ಅಂತ ಮಾತಾಡ್ಕೊಂತಾರೆ ಈಶ್ವರಿ. ಈ ಕಡೆ ನೋಡಿದ್ರೆ ವಿನಂತಿ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ಲೇ ಯಾಕೆ ಹಿಂಗ್ ಕೂತಿದೀಯಾ, ಲೇ ವಿನಂತಿ ನಿನ್ನನ್ನೇ ಕೇಳ್ತಾ ಇರೋದು, ಯಾಕೆ ಹಿಂಗ್ ಕೂತಿದೀಯಾ ಅಂತ ಕೇಳ್ತಾರೆ ಸಾವಿತ್ರಿ. ವಿನಂತಿ ಹೇಳ್ತಾರೆ, ಆ ಸುಭಾಷ ನನ್ನ ರೂಮಿಗೆ ಬಂದಿದ್ದ, ಲೇ ಅವನ್ ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಗಾಬ್ರಿಲ್ ಕೇಳ್ತಾರೆ ಸಾವಿತ್ರಿ. ಏನಾಯ್ತು ಅಂತ ಅಂದ್ರೆ ಅಂತ ಹೇಳ್ಬಿಟ್ಟು, ಲೇ ಸಾವಿತ್ರಿ ನಾನು ಸ್ನಾನಕ್ಕೆ ಹೋಗಿದ್ದೀನಿ, ಟವಲ್ ಮರ್ತು ಬಂದಿದ್ದೀನಿ ಕೊಡು ಅಂತ ಕೇಳಿದ್ದು, ಹಾಗೆ ಸುಭಾಷ್ ಟವಲ್ ಎಲ್ಲ ತಂದ್ಕೊಟ್ಟಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ವಿನಂತಿ ಅವರು. ವಿನಂತಿ ಎಲ್ಲ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಯ್ಯೋ ಅಯ್ಯೋ ಅವ್ನು ನೆಗದ್ ಬಿದ್ದು ಹೋಗ, ಇಲ್ಲಿ ಗಂಟ ಬರೋಕೆ ಅವ್ನಿಗೆ ಎಷ್ಟೇ ಧೈರ್ಯ, ಎಲ್ಲ ಕಣೆ ಅಷ್ಟು ದೊಡ್ಡ ತಪ್ಪು ಮಾಡಿದಾನೆ, ಏನು ಹಾಗೆ ಇಲ್ಲನೋ ತರ ಕೂತಿದೀಯಲ್ಲೇ, ನಿನ್ಗೇನೆ ಆಗಿರೋದು ಅಂತ ಸಾವಿತ್ರಿ ಕೇಳ್ತಾರೆ. ನಾನ್ ಇವಾಗ ಇನ್ನೇನ್ ಮಾಡ್ಬೇಕಾಗಿತ್ತು ಅಂತ ವಿನಂತಿ ಕೇಳಿದಾಗ ಸಾವಿತ್ರಿ ಹೇಳ್ತಾರೆ, ಅಯ್ಯೋ ಆಳೋದವಳೆ, ಅಲ್ಲೇ ಅವ್ನ್ ಬಂದಾಗ್ಲೇ ಕೂಗಾಡಿ ರಂಪ ಮಾಡಿ ದೇವ್ರನ್ನೆಲ್ಲ ಕರ್ಸಿ ಮಾಡಿರೋ ಗನಂದಾರಿ ಕೆಲ್ಸದ ಬಗ್ಗೆ ಹೇಳಿದಿದ್ರೆ ಅವ್ರೇ ಅವ್ನ ಮಕ್ಕಕ್ ಮಂಗಳಾರತಿ ಮಾಡಿ ಆಯ್ತಾ ಇರೋ ಮದ್ವೆನ ನಿಲ್ಸಿ ಮನೆಯಿಂದ ಆಚೆಗಾಕಿರೋರು ಅಂತ ಹೇಳ್ತಾರೆ ಸಾವಿತ್ರಿ. ಸಿಕ್ಕಿರೋ ಅವಕಾಶನ ಕೈ ಚೆಲ್ಬಿಟ್ಟು ಮುಟ್ಟಾಳಿ ಕೂತಂಗ್ ಕೂತಿದ್ಯಲ್ಲಿ ಅಂತ ಹೇಳ್ತಾರೆ ಸಾವಿತ್ರಿ. ಆಗ ವಿನಂತಿ ಹೇಳ್ತಾರೆ, ಅದ್ಯಾಕಂಗೆ ಬಾಯಿ ಮುಂದಾಗ ಹುಟ್ಟಿರೋರಂಗ್ ಆಡಿ ಹೊಸಿ ಸುಮ್ಕೆ ಇರು, ನೀನ್ ಹೇಳ್ದಂಗೆ ನಾನೇನಾದ್ರೂ ಕೂಗಾಡಿ ರಂಪಾಟ ಮಾಡಿದಿದ್ರೆ ಅಮ್ಮಮ್ಮ, ದೊಡ್ಡತ್ತೆ, ಈಶ್ವರತ್ತೆ, ಚಿತ್ರಕ್ಕ ಎಲ್ಲ ಬಂದಿರೋರು, ಆಮೇಲೆ ಹೆಂಗಾದ್ರೂ ಮಾಡಿ ಈ ವಿಷಯನ ಮುಚ್ಚಾಕಿರೋರು. ಯಾಕೆ ಆ ಸುಭಾಷ ವಿದ್ಯನ್ ಸರಿಗೆಗೆ ಕೈ ಹಾಕಿದ್ದಾಗ ಏನಾಯ್ತು ಅಂತ ಇಷ್ಟು ಬೀರ್ನೆ ಮರ್ತುಬಿಟ್ಟ ಅನ್ನಂತ ವಿನಂತಿ ಕೇಳ್ತಾರೆ. ಅದೆಲ್ಲ ದಿಟ ಕಣೆ, ನೀನ್ ಇವತ್ತು ಅವನ್ನ ಬಿಟ್ಟದ್ದು ತಪ್ಪು ಅಂತ ಹೇಳ್ತಾರೆ ಸಾವಿತ್ರಿ. ವಿನಂತಿ ಹೇಳ್ತಾರೆ, ಅವನ್ನ ಬಿಟ್ಟದ್ದು ತಪ್ಪಿಸ್ಕೊಳಕಲ್ಲ, ಸಾಕ್ಷಿ ಸಮೇತ ತಗ್ಲಾಕಕ್ಕೆ. ವಿನಂತಿ ಏನೇ ಹೇಳ್ತಾ ಇದೀಯ ಅಂತ ಸಾವಿತ್ರಿ ಕೇಳ್ತಾರೆ. ಇವತ್ತೇನಾದ್ರೂ ನಾನು ರಂಪಾಟ ಮಾಡಿದಿದ್ರೆ ನೀ ಸುಭಾಷ ದೋಸೆ ಮಗಸ್ದಂಗೆ ಏನೋ ತಪ್ಪು ಮಾಡಿಲ್ಲ, ಭದ್ರನ್ ವಿಷಯದಲ್ಲಿ ಸುಳ್ಳು ಹೇಳ್ದಂಗೆ ನನ್ನ ವಿಷಯದಲ್ಲಿ ಹೇಳ್ತಾವಳೆ ಅಂತವ ತಪ್ಪನ್ನ ನನ್ನ ತಲೆ ಮೇಲೆ ಹಾಕಿರೋನು. ಅಂದ್ರೆ ಮನೆಯವರೆಲ್ಲ ಮೊದ್ಲೇ ಒಂದ್ಸಲ ಸುಳ್ಳು ಪ್ರಮಾಣ ಮಾಡಿ ಸುಳ್ಳು ಹೇಳಿದಿರ ಅಂತ ನಮ್ಮ ಮುಖಕ್ಕೆ ಉಗ್ದಿರೋರು. ಆಗ ಸಾವಿತ್ರಿ ಹೇಳ್ತಾರೆ, ನೀನ್ ಹೇಳ್ತಾ ಇರೋದು ನಿಜವೇ, ಹಂಗಂತ ಅವನ್ನ ಸುಮ್ನೆ ಬಿಡಕ್ಕಾಗತ್ತೆ, ಏನ್ ಮಾಡೋಣ ಹೇಳು ಅಂತ ಕೇಳ್ತಾರೆ ಸಾವಿತ್ರಿ. ಏನ್ ಮಾಡಕ್ ಬಂದಿದ್ದ ಅಂತ ಅವ್ರಿಗೆ ಗೊತ್ತು ಮಾಡ್ಸೋದ್ಕಿಂತ ಎಂತನು ಅನ್ನೋದನ್ನ ಮದ್ವೆ ಆಗ್ತಾ ಇರೋ MLA ಮಗಳಿಗೆ ಗೊತ್ತು ಮಾಡ್ಸಿದ್ರೆ ಹೆಂಗೆ ಅಂತ ವಿನಂತಿ ಕೇಳ್ತಾರೆ. ಸಾವಿತ್ರಿ ಹೇಳ್ತಾರೆ, ಸೂಪರ್ ಆಗಿರ್ತದೆ, ಅವಳಿಗೆ ಗೊತ್ತಾಗಂಗೆ ಮಾಡೋದು ಹೆಂಗೆ, ನಾಳೆ ಹೆಂಗೋ ಅಟ್ಟಿಲಿ ಯಾರು ಇರಕ್ಕಿಲ್ಲ. ಸಾವಿತ್ರಿ ಹೇಳ್ತಾರೆ, ಹೌದು ಅಣ್ಣಂದ್ರಿಬ್ರು ಮೈಸೂರಿಗೆ ಹೋಗ್ತವ್ರೆ, ಈಗೇನೋ ಅವನು ಬೀರೊಳ್ಳಿ ನಾಮಕರಣಕ್ಕೆ ಹೋಗ್ತಾ ಇದಾರೆ, ಅವ್ವ ಮಗಳು ಪಾರ್ಲರ್ಗೆ ಹೋಗ್ತಾ ಇದಾರೆ. ಸಾವಿತ್ರಿ ಹೇಳ್ದಾಗ ವಿನಂತಿ ಹೇಳ್ತಾರೆ, ಇನ್ನು ಚಂಪಾ ಕೆಲಸ ಮುಗಿಸಿ ಔಟ್ ಹೌಸ್ಗೆ ಹೋಗ್ತಾವಳೆ, ರೂಮಲ್ಲಿ ನಾನು ಒಬ್ಳೇ ಇರ್ತೀನಿ ಬಾ ಅಂತ ಹೇಳಿದೀನಿ, ಅವನು ಜೊಲ್ ಸುಸ್ಕೊಂಡು ಬಂದೇ ಬರ್ತಾನೆ, ಹಂಗಾದ್ರೂ ಮಾಡಿ ಅವನು ಮದ್ವೆ ಆಗ್ತಾ ಇರೋ ಹುಡುಗಿನ ಇಲ್ಲಿ ಕರೆಸೋ ವ್ಯವಸ್ಥೆ ಮಾಡಿ ಮತ್ತೆ ಮಾತಾಡೋದನ್ನ ನೋಡಂಗ್ ಮಾಡೋಣ, ನಾವೇನು ಮಾಡೋದ್ ಬೇಡ, ಅವಳೆ ಎಲ್ಲಾ ಹಬ್ಬನು ಮಾಡೋತಾಳೆ ಅಂತ ಹೇಳ್ತಾರೆ ವಿನಂತಿ. ಏನೋ ಚೆನ್ನಾಗಿದೆ, ಆದ್ರೆ ಇದೆಲ್ಲ ಆಯ್ತದಂತೀಯ ಅಂತ ಸಾವಿತ್ರಿ ಹೇಳ್ತಾರೆ. ಆಗೋದೇನೋ ಈ ಮದ್ವೆನೂ ನಿಲ್ಲುತ್ತೆ, ಆ ಸುಭಾಷ ಮನೆ ಬಿಟ್ಟು ಆಚೆಗೂ ಹೋಯ್ತಾನೆ, ಈಶ್ವರಿ ಅತ್ತೆ ಚಿತ್ರಕ್ಕ ಬ್ಯಾಕ್ ಟು ಶೆಡ್ ಆಟೆಯ ಅಂತ ಹೇಳ್ತಾರೆ ವಿನಂತಿ. ಏನೇ ಈಶ್ವರಿ, ಊಟ ಮಾಡಿದ ತಕ್ಷಣ ಮಗ ರಾಜ ಆಗೋದ, ಪಟ್ಟ ಕಟ್ಬೇಕಂತ ಪ್ಲಾನ್ ಮಾಡ್ತಾ ಇದೀಯಾ, ಪೀಠ ಹಾಕೊಳ್ಳಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಸಾಬೀತ್ ಮಾಡಕ್ ಹೊಂಟಿದೀವಿ, ಸಿಂಹಾಸನ ಕೈ ತಪ್ಪೋಗುತ್ತೆ, ಗರ್ವನು ನೆಲ ಕಸ್ತದೆ ಅಂತ ಮಾತಾಡ್ಕೋತಾರೆ ಸಾವಿತ್ರಿ. ಈ ಕಡೆ ನೋಡಿದ್ರೆ ಭದ್ರ ಬಂದಿರ್ತಾರೆ, ಎಲ್ರು ಮನೇಲಿ ಮಲಗಿರ್ತಾರೆ, ಭದ್ರ ವಿದ್ಯೆನೇ ನೋಡ್ತಾ ಇರ್ತಾರೆ. ಆಗ ಹೋಗಿ ಒಂದ್ ಕಡೆ ಕೂತಾಗ ವಿದ್ಯಾ ಮಗು
ಹೊಟ್ಟೆಯಲ್ಲಿ ಮೂವ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು ವಿದ್ಯೆ ಹತ್ರ ಬರ್ತಾರೆ ಭದ್ರಾ ಅವರು ನಿಧಾನಕ್ಕೆ ಬಂದ್ಬಿಟ್ಟು ವಿದ್ಯೆ ಹೊಟ್ಟೆ ಮೇಲೆ ಕೈ ಇಟ್ಟು ಮಗು ಆಡೋದನ್ನ ಗಮನಿಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ವಿದ್ಯೆಗೆ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಮಲ್ಕೊಂಡಿರ್ತಾರೆ. ಮತ್ತೆ ವಾಪಸ್ ಹೋಗಿ ಬೆಡ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಭದ್ರಾ ಅವರು. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಚಿತ್ರ ಅವರು ಊಟ ಮಾಡ್ಕೊಂಡು ಕೂತಿರ್ತಾರೆ. ಆಗ ಹಿಂದೆಯಿಂದ ವಿನಂತಿ ಸಾವಿತ್ರಿ ಬರ್ತಾರೆ. ಅವ್ರು ಆಚೆಗೆ ಹೋಗ್ತಾರೆ. ಹೇಗಾದರೂ ಮಾಡಿ ಈ ಪ್ಲಾನ್ ಸಕ್ಸಸ್ ಮಾಡ್ಕೋಬೇಕು ಅಂತ ಹೇಳಿ ಫೋನ್ ನಂಬರ್ನ ತೊಗೊಳಕ್ಕೆ ಪ್ರಯತ್ನ ಪಡ್ತಾರೆ. ಚಿತ್ರ ರೂಮ್ಗೆ ನಿಧಾನವಾಗಿ ವಿನಂತಿ ಸಾವಿತ್ರಿ ಹೋಗ್ತಾರೆ ಚಿತ್ರ ಮೊಬೈಲಲ್ಲಿ ನಂಬರ್ ತೊಗೋಬೇಕು ಅಂತ. ಈ ಕಡೆ ನೋಡಿದರೆ ಚಿತ್ರ ಅವರು ಫೋನ್ ತೊಗೊಂಬರ್ತೀನಿ ರಮ್ಮ, ಈಗ ಆಚೆಗೆ ಹೋಗೋಣ ಅಂತ ಹೇಳಿ ಅವರು ಬರೋದಕ್ಕೆ ಅಂತ ಹೋಗ್ತಾರೆ. ಇವಳು ಎಲ್ಲ ಪಾಸ್ವರ್ಡ್ನ ಟ್ರೈ ಮಾಡ್ತಾಳೆ, ಆದರೆ ನಂಬರ್ ಓಪನ್ ಆಗೋದಿಲ್ಲ. ಮತ್ತೆ ತಿರ್ಗಾ ಸಿಮ್ನ ತೆಗಿತಾರೆ ವಿನಂತಿ ಅವರು. ಸಿಮ್ನ ತೆಗೆದ್ಬಿಟ್ಟು ಮತ್ತೆ ಆನ್ ಮಾಡ್ತಾರೆ. ಆವಾಗ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಚಿತ್ರ ಅವರು ಅಲ್ಲಿಗೆ ಬರ್ತಾ ಇರ್ತಾರೆ. ಇನ್ನೇನು ಸಿಗಾಕೋಬೇಕು ಅಷ್ಟರಲ್ಲಿ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.